ಹಲೇ ಬಿದಿರಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಶಂಕರ್ ಮಹಾದೇವ್ ಬಿದಿರಿ ಅವರು ಕೂಡ ಸಾಕಷ್ಟು ಮಾತಾಡಿದ್ದಾರೆ, ಅವರ ಸ್ನೇಹಿತರುಗಳು ಕೂಡ ಮಾತಾಡ್ತಾ ಇದ್ದಾರೆ. ಬನ್ನಿ ಈಗ ಮುಂದಿನ ಕಾಲರ್ ಯಾರು ನೋಡೋಣ. ಬನ್ನಿ, ದಿಲೀಪ್ ಅನ್ನುವಂಥವ್ರು ಕರೆ ಮಾಡಿದ್ದಾರೆ ಶಿವಮೊಗ್ಗದಿಂದ. ದಿಲೀಪ್, ಏನಂತೀರಿ ಸರ್? ನಮಸ್ತೆ, ನಾನು ಸರ್ ದಿಲೀಪ್ ಅಂತ ಭದ್ರಾವತಿಯಿಂದ. ಹೇಳಿ 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 ದಿಲೀಪ್. ಸರ್ ಅವ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು. ಮಾತಾಡಿ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ. ಹೇಳಿ ಸರ್, ನಿಮ್ ಬಗ್ಗೆ ತುಂಬಾ ಕೇಳಿದೀನಿ. ತುಂಬಾ ಒಂದು ಖುಷಿ ಆಗುತ್ತೆ ನೀವು ಮಾಡಿರುವಂತ ಒಂದು ಪ್ರತಿಯೊಂದು ಕೆಲಸ ಕಾರ್ಯಗಳು ಪ್ರತಿಯೊಂದು ತುಂಬಾನೇ ಇಷ್ಟ ಆಗಿದೆ ನಮಗಂತೂ. ನಾವು ಆದ್ರೆ ಅಕಸ್ಮಾತ್ ಪೊಲೀಸರಾದ್ರೆ ನಾವು ನಿಮ್ ರೀತಿನೇ ಆಗ್ಬೇಕು ಅಂತ ಒಂದು ಇದು ಸರ್ ನಮಗೆ ಹಠ. ಥ್ಯಾಂಕ್ ಯು. ಒಂದು ತುಂಬಾನೇ ಖುಷಿ ಆಗಿದೆ ಸರ್. ತುಂಬಾನೇ ಇದೆಲ್ಲ ನೀವು ಕೇಳುವಾಗ ನನಗೆ ಇಷ್ಟೊಂದು ನಾನು ಕೇಳಿರ್ಲಿಲ್ಲ. ಇವಾಗ ನಾನು ಕೇಳ್ತಾ ಇದೀನಿ, ಡೈರೆಕ್ಟ್ ಇಲ್ಲ ಕೂತಿದೀನಿ, ನೋಡ್ತಾ ಇದೀನಿ. ತುಂಬಾನೇ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ದಿಲೀಪ್ ಅವರೇ. ಒಂದನ್ನು ಹೇಳಲೇಬೇಕು ನಿಮಗೆ. ಆರಂಭದಿಂದ ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಮತ್ತು ಬಹಳ ಕುತೂಹಲ, ನಿಮ್ಮ ಬಗ್ಗೆ ಆಸಕ್ತಿ. ಕಾರಣ ಏನಿರ್ಬೋದು ಸರ್? ಗೊತ್ತಾ ಕಾರಣ ಏನಿರ್ಬೋದು? ಇಲ್ಲ, ನೀವು ಈ ಚಿತ್ರದುರ್ಗ ಜಿಲ್ಲೆ ಎಸ್ ಪಿ ಆಗಿದ್ದು ಬಹುಶಃ 83ರಿಂದ 87. ಸೊ 87ರಲ್ಲಿ ದಾವಣಗೆರೆಯಲ್ಲಿ ಚೇತನಾ ಹೋಟ್ಲ್ ಇದೆಯಲ್ಲ, ಹೌದು, ಚೇತನಾ ಹೋಟ್ಲಲ್ಲಿ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಹೌದು, ಅದರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ನಾನು ಫಸ್ಟ್ ಪ್ಲೇಸ್ ತಗೊಂಡೆ. ಕರೆಕ್ಟ್, ಕಂಗ್ರ್ಯಾಚುಲೇಷನ್. ನಿಮ್ಮಿಂದ ಸರ್ಟಿಫಿಕೇಟ್ ತಗೊಂಡಿರೋದು ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಹೌದು. ಸೊ ಅಲ್ಲಿಂದ ನಾನು ಶುರುವಾಯ್ತು ಇಲ್ಲಿ. ಹೌದು. ಸೊ ಹಾಗಾಗಿ ಮೊದಲಿನಿಂದಲೂ ನನಗೆ ಎಲ್ಲ ಫಂಕ್ಷನ್ಗಳಿಗೆ ಹೋಗೋದು ಒಂದು ಅಭ್ಯಾಸ. ಎಲ್ಲ ಕಡೆಗಳಲ್ಲಿ ಸಾಮಾನ್ಯವಾಗಿ ಈಗ ಮೇ ತಿಂಗಳಿಂದ ನಾನು ಕೆಲಸ ಇದು ಮಾಡಿದ ಮೇಲೆ ಸಹಿತ ಪ್ರತಿ ತಿಂಗಳು ಒಂದು 20 ಫಂಕ್ಷನ್ ಸ್ಟೇಟಲ್ಲಿ ಇದ್ದೇ ಇರ್ತದೆ. ಭಾಳ ಆಶ್ಚರ್ಯ ಆಗೋದು, ನಿಮ್ಮ ಮನೆಯವ್ರು ಹೆಂಗೆ ಸಹಿಸ್ಕೊಂಡ್ರು ನಿಮ್ಮನ್ನ ಅಂತ. ಯಾಕಂದರೆ ಈ 3 ವರ್ಷ ನೀವು ನಾಪತ್ತೆ ಕಾಡು. ಸ್ವಲ್ಪ ಅವಾಗಂತೂ ಸ್ವಲ್ಪ ಭಾಳ ಕಷ್ಟ ಆಯಿತು. ನಮ್ಮ ಮನೆಯವರು, ನಮ್ಮ ಮಗಳು ಭಾಳ, ಆಮೇಲೆ ಸಿಕ್ಕಾಬಿಡೆ ಉದಾರಿ, ನೀವು ಭಾವುಕರು, ನೋಡಕ್ ಮಾತ್ರ ಹೆಂಗೆ ಗೊತ್ತಾ, ಭಾರಿ ಖಡಕ್ ಅಧಿಕಾರಿ, ಹೃದಯ ನೋಡಿದ್ರೆ ಬೆಣ್ಣೆ ಮುದ್ದೆ. ಇಲ್ಲ, ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಏನು ಅವ್ರಿಗೆ ಅದು ಗೊತ್ತಿದೆ. ಯಾಕಂದರೆ ನಾನು 25 ಲಕ್ಷ ಕೊಡ್ತಿದ್ದಾಗ ನಮ್ಮ ಮನೆಯವ್ರು ಜಗಳ ಮಾಡಿದ್ರು. ಅವ್ರ ಆತ್ಮೀಯ ಸ್ನೇಹಿತರು ಒಬ್ರು ಇದ್ದಾರೆ, ನಮ್ಮ ಮಲಕ್ ರೆಡ್ಡಿ ಅವರ ಮಿಸ್ಸಸ್ಸು. ನೀನು ಬೇಗ 25 ತಗೋ, ತಡ ಮಾಡಿದ್ರೆ ಅದು ನಿನಗೆ ಸಿಗಲ್ಲ ಅಂತ ಹೇಳಿರುತ್ತೆ. ಹಂಗಾಗಿ ಬೇಗ ತಗೊಂಡು ಅವ್ರು 25 ತಗೊಳ್ಳಿಕ್ಕೆ ತಯಾರಿರಲಿಲ್ಲ ಆ್ಯಕ್ಚುಲಿ. ಸೊ 25 ಜನ ಫೋರ್ಸ್ ಆಗಿದೆ. 25 ನೀನು ಇವತ್ತು ಬೇಗ ತೊಗೊಳ್ದಿದ್ರೆ ಅದು ಕಾರಿಗೆ ಹೋಗುತ್ತೆ ಅಂತ ಹೇಳಿದ್ರಂತೆ. ಏನು ಸರ್ ನೆಕ್ಸ್ಟ್ ನೋಡೋಣ, ಒಂದು 2-3 ದಿವಸದಲ್ಲಿ ತೀರ್ಮಾನ ಮಾಡ್ತೀನಿ. ಸ್ವಲ್ಪ ಬಿಡುವಾಗಲಿ ಅಂತ ಕಾಯ್ತಾ ಇದ್ದೀನಿ. ಯಾಕಂದ್ರೆ ನೀನು ಬರ್ಬೇಕಾದ್ರೆ ಮಧ್ಯರಾತ್ರಿ ಆಯಿತು. ನಿನ್ನೆ ನನಗೆ ಮುಕ್ತಿ ಸಿಕ್ತು. ಹೌದಾ ಇಲ್ಲ? ಅಲ್ಲ, ಪೊಲೀಸ್ ಸಂಕ್ರಮಣದಿಂದ ರಾಜಕೀಯ ಸಂಕ್ರಮಣ ಕಡೆಗೆ ಅಂತ ನೋಡೋಣ. ಅದು ಯಾವುದಂತ ಈಗ ನಾ ಹೇಳಿದ್ದೆಲ್ಲ, ಒಂದು ನನಗೆ 3 ಥರದಿಂದ ಆಫರ್ ಇದ್ದಾವೆ. 1-2 ಪ್ರೈವೇಟ್ ಕಂಪ್ನಿಗಳಲ್ಲಿದೆ, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಗಳಿಂದ. 1-2 ಸಂಸ್ಥೆಗಳಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ. 1-2-3 ಪೊಲಿಟಿಕಲ್ ಪಾರ್ಟಿಯವರು ಕರೆದಾರೆ. ಅದು 3ರಲ್ಲಿ ಯಾವ ಮಾರ್ಗ ಅನ್ನೋದು ಮೊದಲು ತೀರ್ಮಾನ ಮಾಡಬೇಕು. ಆಮೇಲೆ ಯಾವುದು ಅಂತ ತೀರ್ಮಾನ ಮಾಡಬೇಕು ಅಲ್ವಾ? ಅದು ಮಾಡ್ತೀನಿ. 1-2 ಭಾಳ ಸಂದರ್ಭಗಳಲ್ಲಿ ಕೇಳಿದ್ದಿದೆ, ಯಾವನಾದ್ರೂ ಏನಾದರೂ ಚೈನ್ ಸ್ನ್ಯಾಚ್ ಮಾಡ್ಕೊಂಡು ಹೋದಂದ್ರೆ, ಯಾವನಾದ್ರು ಏನಾದ್ರು ದೊಂಬಿ ಮಾಡೋದಂದ್ರೆ ಪೊಲೀಸ್ ಅಧಿಕಾರಿಗಳು ಬಂದು ವರದಿ ಒಪ್ಪಿಸಿದ್ರೆ ಹೊಡಿದಾನೆ ಯಾಕೆ ಬಂದಿ ಅಂತ ಕೇಳಿದಂಥವ್ರು ನೀವು ಅಂತ. ಹೌದು. ಈಗ ನೋಡಿ, ಈಗ ರೇಪ್ ಮಾಡೋರು, ಅತ್ಯಾಚಾರ ಮಾಡೋರು, ಈ ರೀತಿ ಚೈನ್ ಸ್ನ್ಯಾಚಿಂಗ್ ಮಾಡೋರು, ಡಕಾಯಿತಿ ಮಾಡೋರು, 1 ಸಲ 2 ಸಲ ಅದು ಪದೇ ಇದೇ ಸುಲಿಗೆ ಮಾಡ್ತಕ್ಕಂಥವ್ರಿಗೆ ನಾವು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ತದೆ. ಸರ್ಕಾರ ಏನು ನಮಗೆ ಬಂದೂಕಾಗಲಿ ಲಾಠಿ ಆಗಲಿ ಸುಮ್ಮನೆ ಅಲಂಕಾರಕ್ಕಾಗಿ ಕೊಟ್ಟಿಲ್ಲ, ಬೇರೆ ಇಲಾಖೆಗಳಿಗೆ ಯಾಕೆ ಕೊಟ್ಟಿಲ್ಲ. ನಾವು ಈ ದೇಶದ ಕಾನೂನನ್ನು ನಿರ್ದಾಕ್ಷಿಣ್ಯವಾಗಿ ಜಾರಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿದೆ. ಅದರ ಸದುಪಯೋಗ ನಾವು ಮಾಡಬೇಕು. ಸೊ ಬಿದಿರಿಯವ್ರ ಮಾತನ್ನು ಕೇಳಿದ್ರೆ, ಯಾವನಾದರೂ ತಪ್ಪು ಮಾಡ್ತಾನೆ ಅಂತಂದರೆ ಅದ್ರ ಕೈ ಕಟ್ಕೊಂಡು ಕೂತ್ಕೊಂಡು ನೋಡೋಕ್ಕಲ್ಲ ಪೊಲೀಸ್ ಇಲಾಖೆ ಇರೋದು, ಉಡಾಯಿಸ್ಬೇಕು ಅವ್ರನ್ನ ಅಂತ. ಒಂದು 4 ಕೇಸ್ಗಳಾದ್ರೂ ನೋಡಿ, ಯಾವನು ಚೈನ್ ಕೈ ಹಾಕ್ತಾನೆ, ಯಾವನಿಂತ ಕೆಟ್ಟತನಗಳಿಗೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯ. ಸೊ ಅಂಥದನ್ನ ಬರೀ ಬಿದಿರಿ ಹೇಳಿದ್ದಲ್ಲ, ಅದನ್ನು ಮಾಡಿ ತೋರಿಸಿದ್ರು ಅನ್ನೋದು ಕೂಡ. ಸೊ ಇನ್ನಷ್ಟು ಜನ ಸ್ನೇಹಿತರು ಮಾತಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಜೊತೆಗೆ ಬಿದಿರಿಯವ್ರ ಹತ್ರ ಕೂಡ ನಾವು ಮಾತಾಡಬೇಕು. ಮಾತಾಡೋಣ.